ಪಾಠ ಮಾಡಬೇಕಿತ್ತು, ಅವರನ್ನ ತೆಗೆದು ತಿಂಗಳುಗಳೇ ಕಳೆದಿದೆ. ಕಾಲೇಜ್ ಶುರುವಾಗಿ 1.5 ತಿಂಗಳಿಗಿನ ಜಾಸ್ತಿ ಆದರೂ ಕೂಡ ಇಲ್ಲಿವರೆಗೂ ಕೂಡ ಅವರಿಗೆ ಸರಿಯಾದ ಕ್ಲಾಸ್ಗಳು ನಡೀತಾ ಇಲ್ಲ. ಪ್ರೈವೇಟಲ್ಲಿ ತರಗತಿಗಳು ಮುಗಿದು ಅವರು ಫಸ್ಟ್ ಇಂಟರ್ನಲ್ಗೆ ತಯಾರಾಗ್ತಾ ಇದ್ದಾರೆ. ಆದರೆ ಗೌರ್ಮೆಂಟ್ ಕಾಲೇಜಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಹೇಳ್ದಂಗೆ ಅವರಿಗೆ ಸಿಲೆಬಸ್ ಏನಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗಂತೂ ಆ ಪ್ಯಾಟರ್ನ್ ಏನು ಡಿಗ್ರಿ ಪ್ಯಾಟರ್ನ್ ಗೊತ್ತಿರಬೇಕಿತ್ತು, ಪದವಿ ಅಂದರೆ ಹೆಂಗಿರುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ನಿಮಗೆ ಗೊತ್ತು, ನಮ್ಮ ರಾಜ್ಯದ ಬಹುತೇಕ ಕಾಲೇಜುಗಳು ನಡೆಯೋದೇನೆ ಅತಿಥಿ ಉಪನ್ಯಾಸಕರುಗಳಿಂದ. ಪರ್ಮನೆಂಟ್ ಶಿಕ್ಷಕರ ಸಂಖ್ಯೆ ತುಂಬ ಕಡಿಮೆ ಇದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾಗ್ತಿದೆ. ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಎಂಟರ್ ಆಗ್ಬಿಟ್ಟು ಸುಪ್ರೀಂ ಕೋರ್ಟ್ನ ನಿರ್ಧಾರದ ಮೇಲೆ ಅಷ್ಟೇ ಆಗಿದೆ. ಈ ವಿಷಯದಲ್ಲಿ ಎಂಟರ್ ಆಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಆದಷ್ಟು ಬೇಗ ಪದವಿ ವಿದ್ಯಾರ್ಥಿಗಳ ತರಗತಿಗಳು ನಡೆಯುವಂತೆ ನೋಡ್ಕೋಬೇಕು ಅಂತ AIDSO ಇಂದ ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ಒಂದು ವೇಳೆ ಈ ಹೋರಾಟನ ಪರಿಗಣಿಸಿ ಸರ್ಕಾರ ಡಿಮ್ಯಾಂಡನ್ನ ಅಚೀವ್ ಮಾಡಲಿಲ್ಲ, ಶಿಕ್ಷಕರ ನೇಮಕ ಮಾಡಿ ಕ್ಲಾಸ್ಗಳನ್ನ ನಡೆಸಲಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಹೋರಾಟನ ಸರ್ಕಾರ ಎದುರಿಸಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ, BA ಫಸ್ಟ್ ಸೆಮ್ಮು. ನಾವು ನಮ್ಮ ಊರ್ಲಿಂದ ಬಸ್ಸು 6:45 ಕದರಿ. ನಾವು ಊಟ ತಿಂಡಿ ಏನೂ ಮಾಡ್ದೇನೆ ಬೆಳಗ್ಗೆನೆ ನಾವು ಕ್ಲಾಸ್ ನಡೀತಾವಂತೇಳಿ ಕಾಲೇಜ್ಗೆ ಬರ್ತೀವಿ. ಆದರೆ ಇಲ್ಲಿ ನಡೆಯುತ್ತಿರೋ ಕ್ಲಾಸ್ಗಳು 1 ಅಥವಾ 2 ರೀ. ನಮ್ಗೆ ಆಫ್ನಲ್ಲಿ ಅಂದರೆ ಏನಂತ ಗೊತ್ತಿಲ್ಲರಿ. ಇನ್ನೂವರೆಗೆ ಆದರೂ ನಮ್ಗೆ ಸಿಲೆಬಸ್ ಯಾವ್ಯಾವ ಸಬ್ಜೆಕ್ಟ್ ಹೆಂಗಿದಾವ ಅಂತಲೂ ಗೊತ್ತಿಲ್ಲರಿ. ನಾವು ಹಿಂಗಾದರೆ ನಾವು BA ಫಸ್ಟ್ ಸೆಮ್ ಎಕ್ಸಾಮ್ ಹೆಂಗೆ ಬರಿಬೇಕು? ಮತ್ತು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಅದೇ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ತರದೆ ನಮಗೆ ಬೀದಿಗೆ ತಳ್ಳಿದ್ದಾರೆ. ಬೀದಿಗೆ ಬರುವ ಕಾರಣ ಏನಂದರೆ ಉತ್ತಮ ಶಿಕ್ಷಕರು ಇಲ್ಲ ರೀ. ಅತಿಥಿ ಶಿಕ್ಷಕರನ್ನು ಈ ಕೂಡಲೇ ನಮ್ಮದು ಬಸ್ ಇರೋದು 6:15. ಬೆಳಗ್ಗೆ 4 ಗಂಟೆಗೆ ಎದ್ದು ಟಿಫಿನ್ ಮಾಡ್ಕೊಂಡು ಯಾದಗಿರಿಗೆ ಬಂದು ಕಾಲೇಜಿಗೆ ಕೂರ್ತೀವಿ. ಆದರೆ ಕ್ಲಾಸೇ ನಡೆಯಲ್ಲ. ಮತ್ತೆ ಹೋಗಿ 12 ಗಂಟೆಗೆ ಹೋಗಬೇಕು. ಮತ್ತು ಬಸ್ಸು ಮಿಸ್ ಆಗ್ತದೆ. ಕರೆಕ್ಟಾಗಿ ಬಸ್ಸೂ ಬಿಡಲ್ಲ. ಕರೆಕ್ಟಾಗಿ ನಮಗೆ ಬಿಸಿ ಊಟನೂ ಕಾಲೇಜಲ್ಲಿ ಇರಲ್ಲ. ಬೆಳಗ್ಗೆ ಎದ್ದು ಬರೋದು ಎಷ್ಟು ಕಷ್ಟ ಅಂದ್ರೂ ಇಲ್ಲಿ ಕ್ಲಾಸ್ ನಡೆಯಲ್ಲ. ಅಷ್ಟು ಕಷ್ಟಪಟ್ಟು ಬರ್ತೀವಿ ಅಂದ್ರೂ ಇಲ್ಲಿ ಕ್ಲಾಸ್ ನಡಿಬೇಕಲ್ಲ. ಅದಕ್ಕಾಗಿ ಅತಿಥಿ ಉಪನ್ಯಾಸಕರನ್ನು ಕಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಷ್ಟೇ ಮಾಡಿ.